ವೇದಿಕೆ ಕಾರ್ಯಕ್ರಮದ ನಿರೂಪಣೆ ಮತ್ತು ರಾಷ್ಟ್ರಗೀತೆ, ನಾಡಗೀತೆ, ರೈತಗೀತೆ ವ್ಯವಸ್ಥೆ, ಶಾಲಾ ಮಕ್ಕಳಿಂದ ಪಥಸಂಚಲನ, ಸಾಂಸ್ಕೃತಿಕ ಕಾರ್ಯಕ್ರಮ, ಕವಾಯತು, ಬ್ಯಾಂಡ್ ಸೆಟ್ಟು, ವಾದ್ಯವೃಂದ ಚಟುವಟಿಕೆ ಕಾರ್ಯಗಳನ್ನು ನಿರ್ವಹಿಸಲು ತೀರ್ಮಾನಿಸಿರುತ್ತೆ. ಅದು ನಮಗೆ ಅಕ್ಷರದಾಸ ಅದನ್ನ ನನಗೆ ಸರ್ಕ್ಯುಲರ್ ಕುಡಿಯೋದು ಒಂದೇ ಮಾತ್ರ ಹೇಳಬೇಕು ಅನ್ನೋದು ಐತಲ್ಲ, ಬಂದಿದೆ ಅನ್ನಲ್ಲ ನೀವು ಅದಕ್ಕೆ ಒಂದು ಇದನ್ನು ಕುಡಿಯೋದು ಸರ್ಕಾರ ಸೇವಾದಾರರು ಅನ್ಯಾಯ ಅಂತ ಹೇಳಿದ್ರೆ ಆಮೇಲೆ ಕುಡಿ ನೀವು ಹಾಡಬೇಕು ಬೇಡ ಅನ್ನೋದು ಹಾಡಬೇಕು ಅಂದರೆ ಹಾಡ್ಸೋಣ. ಸರ್ ರೈತಗೀತೆ ಸಿಂಗರ್ ಇದ್ದಾರೆ ಸರ್ ಮುತ್ತುರಾಜ್ ಬರ್ತಾರೆ. ಅವ್ರ ಜೊತೆಗೆ ಒಂದು 4 ಜನ ಮಕ್ಕಳಿದ್ರೆ ಅವ್ರ ಜೊತೆಗೆ 4 ಜನ ಮಕ್ಕಳು STTನಲ್ಲಿ ಮಕ್ಕಳು ಇರ್ತಾರೆ ಸರ್. ಅವರು ಈ ಸತಿ ಎಷ್ಟು ಜನ ಇದು ಫಂಕ್ಷನ್ಸ್ ಎಷ್ಟಿರ್ತಾವೆ? ಇದು 5 ಪರ್ಫಾರ್ಮೆನ್ಸ್ ಎಷ್ಟಿರ್ತಾವೆ? 5 ಹೇಳಿ ಆಲ್ರೆಡಿ ನಾವು ಪೂರ್ವ ಸಭೆ ಮಾಡಿ ನಗರಾರ್ಥಿ ಶಾಲೆಗಳಿಗೆ 5 ಶಾಲೆಗಳಿಗೆ ಗುರುತು ಮಾಡಿ ಹೇಳಿ ಪ್ರಾಕ್ಟೀಸ್ ಮಾಡ್ತೀವಿ. ಒಂದ್ಸತಿ ಚೆಕ್ ಮಾಡಿ ಏನಿಲ್ಲ ಚೆನ್ನಾಗದ ಅವತ್ತೊಂದ್ಸತಿ ಬಿಟ್ರೆ ಬಾಕಿ ಎಲ್ಲವೂ ಚೆನ್ನಾಗಾಗಿದ್ದು. ಹೋದ ವರ್ಷ 3 ಚೆನ್ನಾಗದ ಎಲ್ಲವೂ ಚೆನ್ನಾಗದ. ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಇನ್ನೂ ಇತರ ವಿವಿಧ ರಂಗಗಳಲ್ಲಿ ಸಾಧನೆಗೈದ ಸನ್ಮಾನಿತರಿಗೆ ಮತ್ತು ಗಣ್ಯರಿಗೆ ಸನ್ಮಾನಿಸಲು ನೆನಪಿನಗಳಿಗೆ ಶಾಲು ಹಾರ ಹಾಗೂ ಇರುತ್ತೆ ಸರ್. ನಮಗೆ ಒಂದು 50 ನೆನಪಿನ ಕಾರ್ಯಕ್ರಮ ಸರ್. ಎಲ್ಲ ಶಾಲೆ ಮಕ್ಕಳಿಗೆ ಸ್ವಾತಂತ್ರ್ಯ ಎಲ್ಲರಿಗೂ ಬೇಕು ಅಂತ ಹೇಳಿ ಎಲ್ಲರಿಗೂ ಬೇಕು ಅಂತ ನಾನು ಲಾಸ್ಟ್ ಟೈಮ್ ಕೇಳಿದ್ದೆ ಸರ್. ಕೊಡಲಿಲ್ಲ. ಈಗ ಎಷ್ಟು ಜನಕ್ಕೆ ಮಾಡಿಸ್ತೀವಿ ಪಥಸಂಚಲನ? ಸರ್ 50 ತಂಡ ಇರುತ್ತೆ ಸರ್. ಶಾಲೆಗೆ ಒಂದು ನೆನಪಿನ ಕಾರ್ಯಕ್ರಮ ತೊಗೊಂಡೋದ್ರೆ ಅವಳಿಗೂ ಒಂಥರ ಖುಷಿ ಸರ್. ಮುದ್ರಣ ವ್ಯವಸ್ಥೆ ಅದು ಆಹ್ವಾನ ಪತ್ರಿಕೆ ಆಗುತ್ತೆ. ಅದರಲ್ಲಿ ಎಲ್ಲರಿಗೂ ತಲುಪಿಸುವ ಪ್ರೋಟೋಕಾಲ್ ಪ್ರಕಾರ ಮಾಡೋದಿರುತ್ತೆ. ಪ್ರೋಟೋಕಾಲ್ ಪ್ರಕಾರ ಅದು ಮಾಡ್ತೀವಿ. ಆಹ್ವಾನ ಪತ್ರಿಕೆ ಮತ್ತು ಪ್ರೊಸೀಡಿಂಗ್ಸ್ ಎಲ್ಲ ಇಲಾಖೆ ತಲುಪಿಸಬೇಕು. ಈಗ ಪ್ರತಿ ವರ್ಷ ಎಲ್ಲರೂ ನೋಡ್ತಾ ಇದ್ದೀರಾ ಯಾವ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅದ್ರಲ್ಲಿ ಏನಾದರೂ ನಿಮಗೆ ಹೇಳಂಗಿದ್ರೆ ಹೇಳ್ಬೋದು, ಏನಾದರೂ ಕಡೆಯಿಂದ. ಯಾಕಂದ್ರೆ ತಾವು ಕೀನ್ ಅಬ್ಸರ್ವರ್ಸ್, ಅದಕ್ಕಿಂತ ಜಾಸ್ತಿ ನೀವು ಅಬ್ಸರ್ವ್ ಮಾಡ್ತೀವಿ ಎಲ್ಲರೂ. ನೀವು ಹೇಳ್ಬೋದು ಏನಾದ್ರಲ್ಲಿ ಚೇಂಜಸ್ ಏನಾದ್ರು ಕೊಡ್ತಾ ಇದ್ದಾರೆ. ಅರೇಂಜ್ಮೆಂಟ್ಸ್ ಆಗಲಿ ಏನೇ ಆಗಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಇರಬೇಕಾಗಿತ್ತು ಅಂದ್ರೆ ಅದು ಚೇಂಜಸ್ ಏನಾದ್ರು ಒಂದು ನೋಡಿರ್ತೀರಾ, ಏನಾದ್ರು ಒಂದು ಚೇಂಜಸ್ ಬೇಕು ಅಂತ ಏನಾದ್ರು ಇದ್ರೆ ತಾವು ಹೇಳ್ಬೋದು. ಆಯೋಜನೆ ಮಾಡಲಾಗಿದೆ. ಸದರಿ ಸಭೆಯಲ್ಲಿ ತಾಲೂಕು ಎಲ್ಲ ಅಧಿಕಾರಿಗಳು ಕೂಡ ಬಹಳ ಸಹನೆ ಸಂಯಮದಿಂದ ನಮಗೆ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಪೂರ್ವ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿಸುವುದಕ್ಕೆ ಕಾರಣರಾಗಿದ್ದರು. ಸದರಿ ಒಂದು ಸಭೆಯನ್ನು ಬಹಳ ಅದ್ಭುತವಾಗಿ, ವಿಶೇಷವಾಗಿ, ಸಮಾಧಾನದಿಂದ, ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಾವೆಲ್ಲ ಮಾಡೋಣ. ನಿಮ್ಮ ಸಲಹೆಗಳು ಏನಾದರೂ ಇದ್ದರೆ ಕೊಡಿ, ಬದಲಾವಣೆ ಮಾಡೋದು ಏನಾದರೂ ಇದ್ದರೆ ಮಾಡೋಣ ಎನ್ನುವಂತಹ ಆಶಯವನ್ನು ಕೊಟ್ಟು ಈ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ತಹಶೀಲ್ದಾರ್ ಅವರಿಗೆ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆಯೇ ಈ ಒಂದು ಸಭೆಗೆ ತಾವೆಲ್ಲರೂ ಕೂಡ ಒಟ್ಟಾರೆಯಾಗಿ ಬಂದು ಈ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರೂ ಕೂಡ ನಮಿಸುತ್ತಾ ಈ ಒಂದು ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.